ಸಹಾಯಕ ಕೃಷಿ ನಿರ್ದೇಶಕ ಸಕಲೇಶ್ಪುರ ತಾಲೂಕು. ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ 5 ರೈತ ಸಂಪರ್ಕಗಳ ಕೇಂದ್ರಗಳು ಬರುತ್ತೆ. ಒಂದು ಸಕಲೇಶ್ಪುರ ಕಸ್ಬಾ ಹೋಬಳಿ, ಬೆಳಗೂರು ಹೋಬಳಿ, ಆನ್ಮಾಡ್ ಹೋಬಳಿ, ಎಸ್ಟೂರು ಹೋಬಳಿ. ನಮ್ಮ ಕೃಷಿ ಇಲಾಖೆಯಲ್ಲಿ ವಿವಿಧ ಕೃಷಿ ಸಂಬಂಧಿತ ಯೋಜನೆಗಳಿಗೆ 5 ಹೋಬಳಿಗಳಿಗೆ ರೈತ ಸಂಪರ್ಕ ಕೇಂದ್ರಗಳಿಗೆ ಪೂರೈಕೆ ಆಗ್ತಕ್ಕಂಥ ಸಾಮಗ್ರಿಗಳು ಸಮರ್ಪಕವಾಗಿ ಈ ಎಲ್ಲ ಕೃಷಿ ಪರಿಕರಗಳು ರೈತರಿಗೆ ವಿತರಣೆ ಆಗಲಿ ಅಂತಕ್ಕಂಥ ದೃಷ್ಟಿನಲ್ಲಿ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಕೃಷಿ ಪರಿಕರಗಳ ಪಾರದರ್ಶಕ ದಾಸ್ತಾನು ಮತ್ತು ದರ ವಿವರ ಅಂತ ಪ್ರತ್ಯೇಕವಾಗಿ 5 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆ ಒಂದು ನಾಮಫಲಕವನ್ನು ಅನುಷ್ಠಾನ ಮಾಡಿದ್ದೇವೆ. ಹಾಗೆಯೇ ನಮ್ಮ ತಾಲೂಕಿನಲ್ಲಿ ರೈತರು ತಾಲೂಕು ಕೇಂದ್ರಕ್ಕೆ ಸಕಲೇಶ್ಪುರ ಹೆಡ್ ಕ್ವಾರ್ಟರ್ ಬಂದಾಗ ಅವರಿಗೂ ಕೂಡ ಆ ಮಾಹಿತಿ ಸ್ಪಷ್ಟವಾಗಿ ಸಿಗಲಿ ಅಂತ ಹೇಳಿ, ಉದಾಹರಣೆ ಸರ್ಕಾರದ ಸಹಾಯಧನ ಯಾವ ವರ್ಗಕ್ಕೆ ಮತ್ತು ಎಷ್ಟಿದೆ ಪ್ರತಿಯೊಂದು ವಸ್ತುಗೆ ಅಂತಕ್ಕಂಥದ್ದು ರೈತರಿಗೆ ಮಾಹಿತಿ ಇರೋಲ್ಲ. ಆ ದೃಷ್ಟಿನಲ್ಲಿ ಉದಾಹರಣೆ ಒಂದು ಟ್ರೈಕೋಡರ್ಮ, ಬೇವಿನೆಣ್ಣೆ, ಕಾರ್ಪಲ್ ಇದು ಒಟ್ಟು ತಾಲೂಕಿಗೆ ಎಷ್ಟು ಸ್ವೀಕೃತಿಯಾಗಿದೆ ಈ ಒಂದು 2025-26ನೇ ಸಾಲಿನಲ್ಲಿ ಈ ದಿನಾಂಕಕ್ಕೆ ಎಷ್ಟು ಸ್ವೀಕೃತಿಯಾಗಿದೆ ಮತ್ತು ತಾಲೂಕಿನಾದ್ಯಂತ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಸೇರಿ ಅದು ಎಷ್ಟು ವಿತರಣೆ ಆಗಿದೆ, ರೈತರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಎಷ್ಟು ಲಭ್ಯ ಇದೆ ಆ ಮಾಹಿತಿ ಅಂತಕ್ಕಂಥದ್ದು, ಮತ್ತು ಇದು ಆ ಹೋಬಳಿಗಳಲ್ಲಿ ಯಾವ್ಯಾವ ಹೋಬಳಿಗಳು ಲಭ್ಯ ಇದೆ, ಎಲ್ಲಿ ವಿತರಣೆ ಆಗಿದೆ ಅಂತಕ್ಕಂಥ ಮಾಹಿತಿ ಪಾರದರ್ಶಕವಾಗಿ ಸಿಗುತ್ತೆ. ಉದಾಹರಣೆ ಬೇವಿನೆಣ್ಣೆ ಬೆಳಗೋಡು ಹೋಬಳಿಗಳಿದೆ, ಕಸ್ಬಾ ಹೋಬಳಿಗಳಿದೆ, ಯಾವ ಪ್ರಮಾಣದಲ್ಲಿ ಎಷ್ಟಿದೆ ಅಂತಕ್ಕಂಥದ್ದಿದೆ, ಆನ್ಮಾಡಲ್ಲಿದೆ, ಎತ್ತೂರಿದೆ, ಎಷ್ಟೂರಿದೆ. ಈ ರೀತಿ ಈ ಸೀಸನಲ್ಲಿ ತುಂಗ ಭತ್ತ ಅಥವಾ ಇಂಥದ್ದು ಭತ್ತ ಏನು ಭತ್ತ ಈ ಹಂಗಾಮಿಗೆ ಒಂದು ಪೂರಕವಾಗಿ ಸರಬರಾಜು ಆಗ್ತಾಯಿದೆ ಸಂಸ್ಥೆಯಿಂದ, ಅದು ಪ್ರತಿ ರೈತ ಸಂಪರ್ಕ ಕೇಂದ್ರಕ್ಕೆ ಎಷ್ಟು ಸ್ವೀಕೃತಿ ಬಂದಿತ್ತು, ಎಷ್ಟು ವಿತರಣೆ ಆಗಿದೆ, ಎಷ್ಟು ಲಭ್ಯ ಇದೆ ಅಂತಕ್ಕಂಥ ಮಾಹಿತಿ, ಕ್ರೋಢೀಕೃತ ಮಾಹಿತಿ ಮತ್ತು ರೈತ ಸಂಪರ್ಕ ಕೇಂದ್ರವಾರು ಮಾಹಿತಿ ಇದೆ. ಮತ್ತು ಇಲ್ಲ ದರದಲ್ಲಿ ಸಾಮಾನ್ಯಕ್ಕೆ ಏನು ದರ ಇರುತ್ತೆ, ಪ್ರತಿ ರಾಗಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಎಷ್ಟಿರುತ್ತೆ, ಇದು ಎಷ್ಟು ಕ್ವಿಂಟಾಲ್ ಅಂದರೆ ಈಗ ನಮ್ಮಲ್ಲಿ 1043.5 ಕ್ವಿಂಟಾಲ್ ಅಷ್ಟು ಸಕಲೇಶ್ಪುರ ತಾಲೂಕಿಗೆ ಕ್ರೋಢೀಕೃತವಾಗಿ ಸ್ವೀಕೃತ ಆಗಿದೆ. ಇನ್ನು 709 ಸಾಮಾನ್ಯ ಮತ್ತು 30 ಕ್ವಿಂಟಾಲ್ ಅಷ್ಟು ಸಾಮಾನ್ಯ ಮತ್ತು ಪರಿಶಿಷ್ಟ ಜಾತಿ ಪಂಗಡ ವರ್ಗಕ್ಕೆ ವಿತರಣೆ ಇದೆ. ಇನ್ನು ಲಭ್ಯ ಪ್ರಮಾಣ 304.25 ಈ ದಿನಾಂಕಕ್ಕೆ ಇದೆ. ಒಟ್ಟಾರೆ ಕೃಷಿ ಪರಿಕರಗಳು ಸಂಸ್ಥೆ ಮತ್ತು ಯೋಜನೆಗಳು ಯಾವ್ಯಾವ ವರ್ಗಕ್ಕೆ ಸೀಮಿತವಾಗಿದೆ, ಯಾವ ಮಾನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸ್ವೀಕೃತಿ ವಿತರಣೆ ಲಭ್ಯ ಇದೆ, ಮತ್ತು ಅದಕ್ಕೆ ರೈತರು ಪಾವತಿ ಮಾಡತಕ್ಕಂಥ ಪ್ರತಿ ಮಾನಕ್ಕೆ ಅಥವಾ ಒಂದು ಯೂನಿಟಿಗೆ ಎಷ್ಟು ರೈತ ವಂತಿಕೆನ ರೂಪಾಯಿಗಳಲ್ಲಿ ಪಾವತಿ ಮಾಡಬೇಕಂದ್ರೆ, ಸರ್ಕಾರದ ಸಹಾಯಧನ ಎಷ್ಟಿದೆ, ಒಟ್ಟು ದರ ಎಷ್ಟಿದೆ ಅಂತಕ್ಕಂಥದ್ದನ್ನ ಒಂದು ಕ್ರೋಢೀಕೃತ ತಾಲೂಕಿನ ಎಲ್ಲ ಮಾಹಿತಿಗಳು ಕೂಡ ಒಂದು ಮಾದರಿಯಾಗಿ ಕೃಷಿ ಇಲಾಖೆಯಲ್ಲಿ ಪ್ರಾಯಶಃ ಕರ್ನಾಟಕದಾದ್ಯಂತ ಈ ಒಂದು ನಾಮಫಲಕ ಪ್ರಾಯಶಃ ಇರಲ್ಲ. ಇದು ನಾವು ಉದ್ದೇಶಿತವಾಗಿ ರೈತರಿಗೆ ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ಅನೇಕ ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ರೈತಾಪಿ ಕೆಲಸಗಳಿಗೆ ಸಾಕಷ್ಟು ತಾಲೂಕಿನ ಕೇಂದ್ರಗಳಿಗೆ ರೈತರು ಭೇಟಿ ನೀಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ರೈತರಿಗೆ ಯಾವ ಕೇಂದ್ರದಲ್ಲಿ ಇದೆ ಲಭ್ಯ ಇದೆ ಇಲ್ಲ ಅಂತಕ್ಕಂಥದ್ದು ಯಾವುದೇ ಒಂದು ರೈತರಿಗೆ ಒಂದು ಅನುಮಾನಾಸ್ಪದವಾಗಿ ಮಾಹಿತಿ ಇರಬಾರ್ದನ್ನ ಕಾರಣವಾಗಿ ಪ್ರತಿ ದರ ಮತ್ತು ದಾಸ್ತಾನು ಪಾರದರ್ಶಕವಾಗಿರಬೇಕು. ಆವಾಗ ಒಬ್ಬ ರೈತರು ಆ ಸಂದರ್ಭದಲ್ಲಿ ಭೇಟಿ ನೀಡೋ ಸಂದರ್ಭದಲ್ಲಿ ಹೌದು ಈ ಸವಲತ್ತು ಇದೆ, ಈ ಸವಲತ್ತಿಂದ ಇಷ್ಟು ಪ್ರಮಾಣದಲ್ಲಿ ಇತ್ತು, ಇಷ್ಟು ವಿತರಣೆ ಆಗಿದೆ, ಇಷ್ಟಿಲ್ಲ ಅಂತಕ್ಕಂಥ ಎಲ್ಲ ಮಾಹಿತಿಯೂ ಕೂಡ ಇರಲಿ ಅಂತಕ್ಕಂಥ ಉದ್ದೇಶವಾಗಿ ಈ ಒಂದು ನೂತನ ಮಾದರಿಯಲ್ಲಿ ಈ ನಾಮಫಲಕವನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ಇದು ಸಮರ್ಪಕ ಬಳಕೆನ ನಾವು ನಿತ್ಯ ನಮ್ಮ ಅನ್ನದಾತರಿಗಾಗಿ ಅನ್ನದಾನ ಅಂತ ಫೇಸ್ಬುಕ್ ಪೇಜ್ನಲ್ಲಿ ಮತ್ತು ಕೃಷಿ ಇಲಾಖೆ ಸಕಲೇಶ್ಪುರ ಅಂತಕ್ಕಂಥ ಫೇಸ್ಬುಕ್ ಪೇಜ್ನಲ್ಲಿ ಈ ಮಾಹಿತಿನೂ ಕೂಡ ನಿರಂತರವಾಗಿ ಅಪ್ಲೋಡ್ ಮಾಡ್ತಾ ಇರ್ತವೆ. ಸುಮಾರು 5,000ಕ್ಕಿಂತ ಹೆಚ್ಚು ರೈತರಿಗೆ ನೇರವಾಗಿ ನಮ್ಮ ಕೃಷಿ ಇಲಾಖೆ ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಈ ಮಾಹಿತಿ ಲಭ್ಯ ಇರುತ್ತೆ. ಸೊ ಇದನ್ನು ಸಾರ್ವಜನಿಕರು, ರೈತರು ಈ ಮಾಹಿತಿ ಮುಖಾಂತರ ಕಚೇರಿಗೆ ಭೇಟಿ ನೀಡೋಕ್ಕಂತ ಮುಂಚೆನೇ ಕೂಡ ನೇರವಾಗಿ ಅವರ ಮೊಬೈಲ್ನಲ್ಲಿ ಆನ್ಲೈನ್ ಸ್ಟೇಟಸ್ನಲ್ಲಿ ಎಷ್ಟು ನಮ್ಮದು ಈ ಯೋಜನೆಗಳ ಬಗ್ಗೆ ಮಾಹಿತಿನ ಕೂಡ ಹೊಂದಬಹುದು ಅಂತಕ್ಕಂಥ ಉದ್ದೇಶಿತವಾಗಿ ಈ ಕಾರ್ಯಕ್ರಮವನ್ನು ರೈತರ ಪರವಾಗಿ ಸ್ವಯಂ ಆಸಕ್ತಿ ವಹಿಸಿ ಈ ಕಚೇರಿಯಿಂದ ಜಾರಿ ಮಾಡಿದ್ದೇವೆ. ಇದರ ಸಮರ್ಪಕ ಬಳಕೆಯನ್ನು ರೈತರು ಪಡ್ಕೊಳ್ಳಿ ಅಂತಕ್ಕಂಥ ಒಂದು ಉದ್ದೇಶ ಆಗಿದೆ. ಎಲ್ರಿಗೂ ನಮಸ್ಕಾರ.